ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದೇ ಶನಿವಾರ ನಮಗೆ ಶನಿ ತ್ರಯೋದಶಿ ಇದೆ. ಶನಿ ತ್ರಯೋದಶಿ ಅಂದರೆ ನಮ್ಮ ಶನಿ ದೋಷಗಳು ಏನೇ ಇದ್ದರೂ, ನಮ್ಮ ಮನೆಯಲ್ಲಿ ಅಷ್ಟ ಕಷ್ಟಗಳು ಇದ್ದಾಗ ಹಾಗೂ ತುಂಬ ಜನ ನಮಗೆ ಅಷ್ಟಮ ಶನಿಯ ದೋಷಗಳು ತುಂಬ ಇದೆ, ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಪರಿಹಾರ ಹುಡುಕ್ತಾ ಇದ್ದೀವಿ ಅನ್ನುವಂಥವರು ತಪ್ಪದೇ ಇದನ್ನು ಮಾಡಿಕೊಳ್ಬಹುದು. ಈ ಪರಿಹಾರಕ್ಕೆ ತುಂಬಾ ಸೂಕ್ತವಾಗಿರುವಂಥದ್ದು, ಎಷ್ಟು ಶಕ್ತಿ ಕೂಡಿರುವಂಥ ಈ ಎಲೆಯನ್ನು ನಮ್ಮ ಮನೆಯ ಬಾಗಿಲತ್ರ ಇಟ್ಟಾಗ ನಮ್ಮ ಮನೆಯಲ್ಲಿ ಸದಸ್ಯರು ಇರ್ತಾರಲ್ವ, ಶನಿದೋಷಗಳ ಪ್ರಭಾವದಿಂದ ಕಷ್ಟಗಳನ್ನು ಪಡ್ತಾಯಿದ್ರೆ, ನಷ್ಟವನ್ನು ಪಡ್ತಾಯಿದ್ರೆ ಹೋಗುತ್ತೆ. ಮನೆಯಲ್ಲಿ ಅಷ್ಟ ಕಷ್ಟಗಳನ್ನು ನಿವಾರಿಸಿ ಒಳ್ಳೆ ಸಂತೋಷದ ದಿನಗಳನ್ನು ನಾವು ನೋಡಬೇಕು ಅನ್ನುವಂಥವರು ತಪ್ಪದೆ ಸಂಜೆ 7 ಗಂಟೆಯ ಒಳಗಡೆ ಮನೆಯ ಬಾಗ್ಲತ್ರ ಇದನ್ನು ಇಡಿ. ಯಾಕಂದರೆ ನಮ್ಮ ಮನೆ ಒಳಗಡೆ ಒಳ್ಳೆಯದು ಬರಬೇಕು ಅಂದರು, ಕೆಟ್ಟದ್ದು ಬರಬೇಕು ಅಂದರು, ಶನಿವಾರ ತ್ರಯೋದಶಿ ಕೂಡಿ ಬಂದಿದೆ, ಅದೃಷ್ಟ ಬಂದಿದೆ ಅಂತ ಅಂದ್ಕೊಳ್ಳಿ ಸ್ನೇಹಿತರೆ. ಯಾಕಂದರೆ ಈ ದಿನ ನಮಗೆ ತುಂಬಾ ಮುಖ್ಯವಾಗಿ ನಾವು ಶನಿದೇವರನ್ನು ಪೂಜಿಸುವಂಥ ಹಾಗೂ ಕಲಿಯುಗದ ಭಗವಂತನು ಶ್ರೀ ಮಹಾವಿಷ್ಣುವನ್ನು ಆರಾಧಿಸುವಂಥ ದಿನ. ಆಂಜನೇಯ ಸ್ವಾಮಿಯನ್ನು, ಕಲಿಯುಗದ ಭಗವಂತನು ಹಾಗೆ ಆಂಜನೇಯ ಸ್ವಾಮಿಯ ಭಕ್ತಾದಿಗಳು ಯಾರೇ ಇದ್ದರೂ ಈ ಕಲಿಯುಗದಲ್ಲಿ ಅವರಿಗೆ ಜನ್ಮದೋಷಗಳಾಗಿರಬಹುದು, ಹಾಗೆ ಅಷ್ಟಮ ಶನಿಯ ಕಾಟ ಆಗಿರಬಹುದು, ಅರ್ಧಾಷ್ಟಮ ಶನಿ ಅಂತ ನಾವೇನು ಹೇಳ್ತೀವಿ, ಈ ಭಯ ಅನ್ನುವಂಥದ್ದು ಇರೋದಿಲ್ಲ. ನನ್ನ ಭಕ್ತಾದಿಗಳಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳನ್ನು ನೀನು ತಗೊಂಡು ಬರಬಾರ್ದು ಅಂತಂದ್ಬಿಟ್ಟು ಭಗವಂತನು ಆಂಜನೇಯ ಸ್ವಾಮಿ ತಿಳಿಸಿರುವಂಥದ್ದು. ಯಾರಿಗೆ ಈ ರೀತಿಯ ಸಮಸ್ಯೆಗಳಿರುತ್ತೋ ಶನಿ ತ್ರಯೋದಶಿಯ ದಿನ ಈ ಪರಿಹಾರದ ಜೊತೆ ಮುಖ್ಯವಾಗಿ ನೀವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದುಕೊಂಡು ಬಂದರೂ ಸಾಕು. ಹಾಗೆ ಕಲಿಯುಗದ ಭಗವಂತನು ಮಹಾವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ಬಂದರೂ ಕೂಡ ಏನೇ ದೋಷಗಳಿದ್ದರೂ ಪರಿಹಾರ ಆಗುತ್ತೆ. ಶನಿದೇವರು ಬಂದು ನಮ್ಮ ಕರ್ಮ ಫಲಗಳಿಗೆ ಅನುಗುಣವಾಗಿ ನಮಗೆ ಆ ಒಂದು ಫಲಗಳನ್ನು ಕೊಡುವಂಥದ್ದು. ಅದಕ್ಕೋಸ್ಕರ ಶಿಸ್ತು ಅನ್ನುವಂಥದ್ದು ಜೀವನಕ್ಕೆ ಬಹಳ ಮುಖ್ಯವಾಗಿರುತ್ತೆ. ಆ ಕಷ್ಟಗಳು ಅಂತ ಬಂದಾಗ ಶಿಸ್ತು ನಮಗೆ ಬರುತ್ತೆ. ತಂದೆ ತಾಯಿಯನ್ನು, ಸಕಲ ಜೀವರಾಶಿಗಳನ್ನು ನಾವು ಪ್ರೀತಿಯಿಂದ ನಡೆಸ್ಕೊಂಡಾಗ ತುಂಬ ಇಷ್ಟ ಶನಿದೇವರಿಗೆ. ಆಗ ಶನಿ ದೋಷಗಳು ತಾನಾಗೇ ಕಡಿಮೆ ಆಗುತ್ತೆ. ಈ ಎಲೆಯನ್ನು ತಗೊಂಡು ಬನ್ನಿ. ಎಕ್ಕದ ಎಲೆ ನಮ್ಮ ದೋಷಗಳನ್ನು ನಿವಾರಿಸಿ ಮನೆಯ ಒಳಗೆ ಇರುವಂಥ ಸಮಸ್ಯೆಗಳನ್ನು ಬಗೆಹರಿಸುವಂಥ ಶಕ್ತಿ ಇದಕ್ಕಿರೋದ್ರಿಂದ ಕ್ಲೀನಾಗಿ ಒರೆಸಿ ಇದನ್ನು ನೀವು ಸಂಜೆ 7 ಗಂಟೆಯ ಮೇಲೆ ಮಾಡ್ಕೊಳ್ಬಹುದು. 7 ಗಂಟೆಗೂ ಕೂಡ ಈ ಪರಿಹಾರವನ್ನು ಮಾಡಿಕೊಳ್ಬಹುದು. 4 ಕಡೆ ಅರಿಶಿಣ ಕುಂಕುಮವನ್ನು ಇಡಿ. 4 ದಿಕ್ಕುಗಳಿಂದ ಬರುವಂಥ ಸಮಸ್ಯೆಗಳು ಏನಿರುತ್ತೆ ಅದರ ತೀವ್ರತೆ ಕಡಿಮೆ ಆಗಬೇಕು, ಕಠಿಣಾತಿ ಕಠಿಣ ಸಮಸ್ಯೆಗಳಿಂದ ಪಾರಾಗಬೇಕು ಅನ್ನುವ ಒಂದು ಸಿಂಬಲ್ ಇದು. ಅರಿಶಿಣ ಕುಂಕುಮ ಇಟ್ಟು ಸಾಸುವೆ ಅನ್ನುವಂಥದ್ದು ಶನಿ ದೋಷಗಳನ್ನು ನಿವಾರಿಸುತ್ತೆ. ಪರಿಹಾರ ಶಾಸ್ತ್ರಗಳಲ್ಲಿ ನಮಗೆ ಯಾವುದೇ ತಂತ್ರ ಪರಿಹಾರವನ್ನು ಮಾಡ್ಕೊಳ್ಬೇಕಾದ್ರೂ ನಾವು ಮುಖ್ಯವಾಗಿ ಬಳಸುವಂಥ ಸಾಸುವೆ ಅನ್ನುವಂಥದ್ದು ಶನಿದೇವರಿಗೆ ಇಷ್ಟವಾಗುವಂಥ ವಸ್ತುಗಳಲ್ಲಿ ಇದು ಕೂಡ ಒಂದು. ಅದಕ್ಕೋಸ್ಕರ ಸ್ವಲ್ಪ ಸಾಸುವೆಯನ್ನು ನಾವು ಈ ಪರಿಹಾರಕ್ಕಾಗಿ ತಗೊಳ್ಬೇಕು. ಕಪ್ಪು ಸಾಸುವೆ. ರಾತ್ರಿ ಸಮಯ ಅನ್ನುವಂಥದ್ದು ಕಗ್ಗತ್ತಲು ಅನ್ನುವಂಥದ್ದು ಈ ನಮ್ಮ ಮನೆಯಲ್ಲಿ ಕಷ್ಟಗಳ ಸೂಚನೆ ಅದು. ಅದಕ್ಕೆ ಅದನ್ನು ಹೋಗಲಾಡಿಸೋದಕ್ಕೆ ಸಾಸುವೆಯನ್ನು ತಗೊಂಡಾದಮೇಲೆ ನೀವು ಕಪ್ಪು ಮೆಣಸು, ಬ್ಲ್ಯಾಕ್ ಪೆಪ್ಪರ್ ಸ್ವಲ್ಪ ತಗೊಳ್ಳಿ. ಬ್ಲ್ಯಾಕ್ ಪೆಪ್ಪರ್ ಅನ್ನುವಂಥದ್ದು ಇದರ ಒಂದು ಘಾಟು ಘಮ ಏನಿರುತ್ತೆ ನೋಡಿ, ಆ ಜಾಗದಲ್ಲಿ ನೆಗೆಟಿವ್ ಎನರ್ಜಿ ಸತ್ತೋಗುತ್ತೆ, ಇರೋದಿಲ್ಲ. ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ. ಇನ್ನು ಮುಖ್ಯವಾಗಿ ಸಕ್ಕರೆಯನ್ನು ತಗೊಳ್ಳಿ. ಸಕ್ಕರೆ ಅನ್ನುವಂಥದ್ದು ಸುಮಧುರವಾಗಿರುವಂಥದ್ದು. ಸಮಸ್ಯೆಗಳು ಅಂದರೆ ಅದು ಕಹಿ, ಸಮಸ್ಯೆಗಳು ಹೋಗಿ ಒಳ್ಳೆಯದಾಗುವಂಥದ್ದೇ ಸುಮಧುರ. ಅದನ್ನು ಸೂಚಿಸುವಂಥ ಒಂದು ಸಕ್ಕರೆಯನ್ನು
ಈ ಪರಿಹಾರಕ್ಕಾಗಿ 1 ಸ್ಪೂನಷ್ಟು ತಗೊಳ್ಳಿ. ಇದರಲ್ಲಿ ತಿಳಿಸಿರುವಂಥ ವಸ್ತುಗಳು ನಮ್ಮ ಹಣಕಾಸಿನ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಮನೆಯಲ್ಲಿ ಯಜಮಾನರು ಆದಾಯ ಹೆಚ್ಚಾಗಬೇಕು, ಚೆನ್ನಾಗಿ ಅವರು ಸಂಸಾರವನ್ನು ನಡೆಸ್ಕೊಂಡು ಹೋಗಬೇಕು, ಮಕ್ಕಳು, ಹೆಂಡತಿ, ಸಂಸಾರ, ಜವಾಬ್ದಾರಿ ಇದನ್ನೆಲ್ಲವೂ ಕೂಡ ನಿಭಾಯಿಸಬೇಕು ಅನ್ನುವಂಥದ್ದು. ನಿಭಾಯಿಸಬೇಕು ಅಂದರೆ ನೋಡಿ, ಒಂದು ಒಳ್ಳೆ ಜವಾಬ್ದಾರಿಯುತವಾದಂಥ ತಂದೆ ಆಗಿದ್ದರೆ ಎಷ್ಟು ಸಂತೋಷ ಮಕ್ಕಳಿಗೆ. ಆ ಮನೆಯಲ್ಲಿ ಇರುವಂಥ ಹೆಣ್ಮಕ್ಳಿಗೂ ಕೂಡ ಅಷ್ಟೇ ಗೌರವ. ಅದಕ್ಕೋಸ್ಕರ ಇದನ್ನು ನಡೆಸ್ಕೊಂಡು ಹೋಗೋದಕ್ಕೂ ಕೂಡ ತುಂಬ ಸೂಕ್ತವಾಗಿರುವಂಥ ಪರಿಹಾರ ಇದಾಗಿದೆ. ಇದನ್ನು ನಾವು ಸ್ವಲ್ಪನೇ 1 ಸ್ಪೂನಷ್ಟು ತಗೊಳ್ಬೇಕು. ಇದನ್ನೆಲ್ಲವೂ ಕೂಡ ಸ್ವಲ್ಪ ಸ್ವಲ್ಪ ಚೆಲ್ಲಬಾರ್ದು. ನಾವು ಒಂದು ಪ್ಲೇಟ್ ಇಟ್ಬಿಟ್ಟಾದರೂ ಅದರ ಮೇಲೆ ಎಲೆ ಇಟ್ಟು ಇಡಬಹುದು. ಇದನ್ನು ಈ ಥರ ನಿಮ್ಮ ಮನೆಯ ಹೊಸ್ತಿಲ ಹತ್ರ ಯಾಕೆ ಅಂದರೆ, ಪ್ರತಿ ಭಗವಂತನೂ ಕೂಡ ಸಂಧ್ಯಾ ಸಮಯದಲ್ಲಿ ಶ್ರೀ ಮಹಾವಿಷ್ಣು ಲಕ್ಷ್ಮೀದೇವಿಯನ್ನು ನೋಡೋದಕ್ಕೆ ಅಂತಲೇ ಭೂಲೋಕಕ್ಕೆ ಬರುವಂಥದ್ದು. ಅದಕ್ಕೆ ಆ ಹೊಸ್ತಿಲು ಅನ್ನುವಂಥದ್ದು ತುಂಬ ಮುಖ್ಯವಾಗಿರುತ್ತೆ. ಒಂದು ಮನೆಗೆ ಹೃದಯದ ಭಾಗ ನಾವು ಹೇಳುವಂಥದ್ದು. ಅಲ್ಲಿ ನಿಂತ್ಕೊಂಡು ಭಗವಂತನು ನೋಡ್ತಾ ಇರ್ತಾನೆ, ಶ್ರೀ ಮಹಾಲಕ್ಷ್ಮಿ ಸಮೇತ ಯಾರ ಮನೆ ಒಳಗಡೆ ಬರಬೇಕು ಅನ್ನುವಂಥದ್ದು. ಅದಕ್ಕೆ ನೀಟಾಗಿ ಅರಿಶಿನ ಕುಂಕುಮ ಇಟ್ಟು ನಾವು ರಂಗೋಲಿ ಬಿಟ್ಟು ಮನೆಯ ಮುಂದೆ ಯಾವಾಗಲೂ ಅಷ್ಟೇ ಈ ರೀತಿ ಇಟ್ಕೊಂಡಾಗ ತುಂಬ ಚೆನ್ನಾಗಿರುತ್ತೆ. ನೋಡೋದಕ್ಕೂ ಅಷ್ಟೇ ಹಾಗೆ ಅಷ್ಟು ಶಕ್ತಿ ಅನ್ನೋದು ಕೂಡಿರುತ್ತೆ. ನೆಗೆಟಿವ್ ಎನರ್ಜಿ ಪ್ರವೇಶ ಆಗೋದಿಲ್ಲ, ಪಾಸಿಟಿವ್ ಎನರ್ಜಿ ನಮ್ಮ ಮನೆ ಒಳಗಡೆ ಬರುತ್ತೆ. ಆ ಲಕ್ಷ್ಮಿ ಯಾವತ್ತೂ ಕೂಡ ಇರೋದಿಲ್ಲ. ಅದಕ್ಕೋಸ್ಕರ ಇದನ್ನು ಹೆಣ್ಮಕ್ಳು ಫಾಲೋ ಮಾಡೋದು ತುಂಬಾ ವಿಶೇಷವಾಗಿರುತ್ತೆ. ಹೆಣ್ಮಕ್ಳೇ ಯಾಕೆ ಅನ್ನುವಂಥದ್ದು ಕೆಲವೊಬ್ಬರಿಗೆ ಡೌಟ್ ಬರಬಹುದು. ಯಾಕಂದರೆ ಯಾವುದೇ ಸಮಸ್ಯೆ ಆಗಿರಬಹುದು, ಏನೇ ಆಗಿರಬಹುದು, ಪ್ರತಿಯೊಂದು ಕೂಡ ಹೆಣ್ಮಕ್ಳಿಗೆ ಬೇಗ ಅರ್ಥ ಆಗಿಬಿಡುತ್ತೆ. ಈ ಸಮಸ್ಯೆನ ಈ ಪರಿಹಾರ ಮಾಡಿ ನಾವು ಕಡಿಮೆ ಮಾಡ್ಕೊಳ್ಬೇಕು ಅನ್ನುವಂಥ ಜ್ಞಾನವನ್ನು ಹೆಣ್ಮಕ್ಳು ಜಾಸ್ತಿ ಇಟ್ಕೊಂಡಿರ್ತಾರೆ. ಯಾಕಂದರೆ ಪ್ರತಿಯೊಂದು ಮನೆಯಲ್ಲಿ ಹೆಣ್ಮಕ್ಳು ಆ ಒಂದು ಕಷ್ಟ ಸುಖ ಏನೇ ಇರಬಹುದು ತೂಗಿಸ್ಕೊಂಡು ಹೋಗ್ತಾ ಇರ್ತಾರೆ. ಅದಕ್ಕೋಸ್ಕರ ಅವ್ರಿಗೆ ತಾಳ್ಮೆ ಜಾಸ್ತಿ ಇರುತ್ತೆ ಅಷ್ಟೇ. ಇದನ್ನು ಮಾಡ್ಕೊಳ್ಳಿ. ಈ ಥರ ಎಲೆ ಇಟ್ಟು ಮಾಡಿಕೊಂಡು ಮಾರನೆಯ ದಿನ ಭಾನುವಾರ ಇರೋದರಿಂದ ಹಾಗೂ ಮಹಾಶಿವರಾತ್ರಿ ಬಂದಿದೆ, ಹೇಗಿದ್ದರೂ ನಾವು ಅದನ್ನೆಲ್ಲ ತೆಗೆದು ಮತ್ತೆ ಗುಡಿಸಿ ತೊಳೆದು ಎಲ್ಲ ಮಾಡ್ಕೊಳ್ತೀವಿ. ಅದನ್ನು ತೆಗೆದು ನೀವು ನಿಮ್ಮ ಪಾಡಿಗೆ ನೀವು ಮಾಡ್ಕೊಳ್ಬಹುದು. ಇಷ್ಟು ಮಾಡಿಕೊಂಡಾಗ ನೋಡಿ, ಶನಿ ದೋಷಗಳು ಕಾಡ್ತಾ ಇರುವಂಥವರಿಗೆ ತುಂಬ ಉತ್ತಮವಾದಂಥ ಒಂದು ಆನ್ಸರ್ ಇದರಲ್ಲಿ ಇದೆ ಅಂತ ಅಂದ್ಕೊಳ್ಳಿ ಸ್ನೇಹಿತರೆ. ಹರಿಯುವ ನೀರ ಹತ್ರ ಬಿಟ್ಟುಬಿಡಿ, ಅಷ್ಟೇ ಸುಲಭವಾಗಿ.